ಹಲೋ ಗಾಯ್ಸ್, ASV ಅಕಾಡೆಮಿಗೆ ಸ್ವಾಗತ. ಎಸ್ ಗಾಯ್ಸ್, ಯಾರ್ಯಾರೆಲ್ಲ GDS ಅಪ್ಲಿಕೇಶನ್ ಪೋಸ್ಟ್ ಆಫೀಸ್ ಹಾಕಿದ್ರಲ್ಲ ಅವ್ರಿಗೆ ಒಂದು ತುಂಬಾ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತಂದರೆ ನಿಮ್ಮದು ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗಿದೆ. ಅದು ಎಷ್ಟಾಗಿದೆ, ಮೊದಲು ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತೇಳಿ, ಯಾವುದರಲ್ಲಿ ಹೆಚ್ಚಾಗಿದೆ, TA DA ಯಾವುದರಲ್ಲಿ ಹೆಚ್ಚಾಗಿದೆ ಎಲ್ಲವನ್ನ ನೋಡೋಣ. ಮತ್ತು ಈಗ ನಿಮಗೆ ಬರ್ತಕ್ಕಂತಹ ಫುಲ್ ಸ್ಯಾಲ್ರಿ ಎಷ್ಟಂತಲೇ ನೋಡ್ತಾ ಹೋಗೋಣ. ಮತ್ತು ಅದ್ರ ಜೊತೆ ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ, ಮತ್ತು ನಿಮ್ಮ ಥರ್ಡ್ ಮೆರಿಟ್ ಲಿಸ್ಟ್ ಬಂದಮೇಲೆ ನಿಮ್ಮದು GDS ಫುಲ್ಲು ಸ್ಯಾಲ್ರಿ ಎಷ್ಟು ಇರ್ತದೆ ಅಂತೇಳಿ ಅದನ್ನು ಕೂಡ ಹೇಳೋಣ. ಆಮೇಲೆ ಒಟ್ಟು ಸ್ಯಾಲ್ರಿ ಟೋಟಲಾಗಿ ಎಷ್ಟು ಸ್ಯಾಲ್ರಿ ಬರ್ತದೆ ಅಂತೇಳಿ ನಿಮಗೆ ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಕೋಕೆ ಹೋಗಬೇಡಿ. ನೋಡಿ, MTS ಸ್ಯಾಲ್ರಿ ಆ್ಯಂಡ್ ಪ್ರಮೋಷನ್ ಅದನ್ನು ಕೂಡ ಮಾತಾಡೋಣ. ಈ GDS ಹೇಳ್ಬೇಕಾದ್ರೆ MTS ಯಾಕೆ ಹೇಳ್ತೀರಾ ಅಂತೇಳಿ ಕನ್ಫ್ಯೂಷನ್ ಆಗಬೇಕು ಬಿಡ್ರಿ. ಯಾಕಂತಂದರೆ GDSದಲ್ಲಿ ನೀವು ಪ್ರಮೋಷನ್ ಆದರೆ ಅಂದರೆ GDSಲ್ಲಿ ಪ್ರಮೋಷನ್ ಆದರೆ MTS ಹುದ್ದೆಗೆ ಹೋಗ್ತೀರಾ. ಓಕೆ, ಆ MTS ಹುದ್ದೆನ ಪ್ರಮೋಷನ್ ಆದಮೇಲೆ ಅದು ಸ್ಯಾಲ್ರಿ ಎಷ್ಟು ಅಂಥೇಳಿ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಎಕ್ಸಾಮ್ ಬರಿಬೇಕಾ ಅಥವಾ ಬೇಡವಾ ಅದೆಲ್ಲ ಮಾತಾಡ್ತಾ ಹೋಗೋಣ. ಓಕೆ, ಯಾರಾದರೂ ಹೊಸಬರಾಗಿದ್ದರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬನ್ನಿ. ಓಕೆ, ನೋಡೋಣ ಗೈಸ್. ಫಸ್ಟ್ ಮಾತಾಡೋಣ ಇವಾಗ. ಏನಂತಂದರೆ ನಿಮ್ಮದು DA ಜಾಸ್ತಿ ಆಗಿದೆ ಗೈಸ್. DA ಅಂತಂದರೆ ಡಿಯರೆನ್ಸ್ ಅಲವೆನ್ಸ್ ಅಂತ ಕರಿತೀವಿ. ಓಕೆ, ನಿಮ್ಮದು ತುಟ್ಟಿ ಭತ್ಯೆ ಅಂತ ಏನು ಕರಿತೀವಲ್ಲ ಅದು 58%ಇಂದ 60%ವರೆಗೂ ನಿಮ್ಮದು ಜಾಸ್ತಿ ಆಗಿದೆ. ಓಕೆ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಅದನ್ನ ಕೊಟ್ಟಿಲ್ಲ, 58ನೇ ಇಟ್ಕೊಂಡು ಕೊಟ್ಟಿದ್ದಾರೆ. ಬಟ್ ಇನ್ಮೇಲೆ ಆ ಮೂರು ಕೂಡಿಸಿ ನಿಮಗೆ ಜಾಸ್ತಿ ಕೊಡ್ತಾರೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ ಒಂದು 200%, ಅಂದರೆ 200 ರೂಪೀಸ್ ಆಗ್ತದೆ. 200 ಅಂದರೆ ಏನು ಸಾಮಾನ್ಯ ಅಲ್ಲ. ಓಕೆ, 200 ರೂಪೀಸ್ ಜಾಸ್ತಿ ಆದಂಗೆ ಆಗುತ್ತೆ. ಅದನ್ನ ನಿಮಗೆ ಟೋಟಲಾಗಿ ಕೂಡಿಸಿ 3 ತಿಂಗಳದ್ದು 600 ರೂಪಾಯಿ ಕೊಡ್ತಾರೆ. ಓಕೆ, ಅದಾದಮೇಲೆ ನಿಮಗೆ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಅದು ಮುಂದೆ ನಿಮಗೆ ಬೇಜಾನ್ ಸಿಗ್ತದೆ. ಹಾಗಿದ್ರೆ ಟೋಟಲ್ ಸ್ಯಾಲ್ರಿ ಬಗ್ಗೆ ಮಾತಾಡೋಣ. ಎಷ್ಟು ಸ್ಯಾಲ್ರಿ ಅಂತಂದರೆ ನಿಮಗೆ 10ರಿಂದ 12 ಸಾವಿರ ರೂಪಾಯಿ ಸಿಗ್ತದೆ. ಸ್ಟಾರ್ಟಿಂಗೆ 10ರಿಂದ 12 ಸಾವಿರ ರೂಪಾಯಿ ಸಿಗ್ತದೆ. ಬಟ್ ನಿಮ್ಮ ಮುಂದೆ ಹೋದಂಗೆ ನಿಮಗೆ 16 ಸಾವಿರ ರೂಪಾಯಿವರೆಗೂ ಸಿಗ್ತದೆ. ಓಕೆ, 16 ಸಾವಿರ ರೂಪಾಯಿವರೆಗೂ ಸಿಗ್ತದೆ. ಅಕಸ್ಮಾತ್ ನೀವೇನಾದರೂ MTS ಮತ್ತು ಏನಾದರೂ ಪ್ರಮೋಷನ್ ತೊಗೊಂಡಿರತ್ತಂತಂದರೆ ಅಲ್ಲಿ ಜಾಸ್ತಿ ಸಿಗ್ತದೆ. ಒಂದು ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎಕ್ಸಾಮ್ ಬರೀಬೇಕಾಗ್ತದೆ. ಓಕೆ, ಅಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಇರ್ತವೆ. ಆ ಎಕ್ಸಾಮ್ ಬರೆದ್ರೆ ನಿಮ್ಮದು MTS ಆಗ್ತದೆ. ಆ MTSಲ್ಲಿ ನಿಮ್ಮ ಸೆಲೆಕ್ಟ್ ಆತಂದರೆ ಮಿನಿಮಮ್ ಇಲ್ಲ ಅಂತಂದರೂ 20 ಸಾವಿರ ರೂಪಾಯಿ ಮೇಲೆ ಸಿಗ್ತದೆ. ಪ್ರತಿ ತಿಂಗಳು 20 ಸಾವಿರ ರೂಪಾಯಿ ಮೇಲೇ ಸಿಗ್ತದೆ. 21, 22 ಈ ರೀತಿ ಸಿಗ್ತದೆ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಹೋದ್ಮೇಲೆ ಕೂಡ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ನ ಬರೀರಿ. ಆಮೇಲೆ ಥರ್ಡ್ ಮೆರಿಟ್ ಲಿಸ್ಟ್ ಬಗ್ಗೆ ಹೇಳೋಣ ಒಂದು ಸ್ವಲ್ಪ. ನೋಡಿ, ಥರ್ಡ್ ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಇವಾಗ ಸ್ವಲ್ಪ 28 ದಿನದ ಗ್ಯಾಪ್ ನಂತರ, ಅಂದರೆ ಒಂದು ಸೆಕೆಂಡ್ ಲಿಸ್ಟ್ ಬಂದ ತಕ್ಷಣ ಅದೊಂದು 28 ದಿನ ಲೆಕ್ಕ ತಗೊಂಡ್ರೆ ನಿಮಗೆ ಸಿಗ್ತದೆ. ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಆ 28 ದಿನ ಅಂದರೆ ಮಿನಿಮಮ್ ಅಪ್ರಾಕ್ಸಿಮೇಟ್ಲಿ ಒಂದು ಮಂತ್ ಆದಮೇಲೆ ಬರ್ತದೆ. ಹಾಗಿದ್ರೆ ಓಕೆ ಗೈಸ್, ನೀವು ಲೆಕ್ಕ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.